ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೆದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಮಗೆ ಹೆಸರು ಬಲ ಅಂದ್ರೆ ಏನು? ಈಗ ನಾವು ಬಾಗಿಲುಗಳನ್ನ ಇಡಬೇಕಾದ್ರೆ ಅಲ್ಲಿ ನಮಗೆ ಮನೆಯಲ್ಲಿ 10 ಜನ ವಾಸವಾಗಿರ್ತಾರೆ. ಅವರಿಗೆ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಹೆಸರಿದೆ, ಬೇರೆ ಬೇರೆ ಸ್ಥಾನಗಳು ಇರುತ್ತವೆ. ಆ ಸ್ಥಾನಗಳಿಗೆ ಯಾವ ರೀತಿ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿದಾಗ ಮುಖ್ಯ ಬಾಗಿಲು ಅನ್ನೋದು ಒಂದಿಟ್ಟಿರ್ತೀವಿ. ಅದು ನಮಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಮತ್ತು ಯಾರ್ಯಾರಿಗೆ ಸಪೋರ್ಟ್ ಮಾಡುತ್ತೆ, ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ನಾವು ಅಕ್ಷರ ಬಲ ಅಂತ ತಗೋತೀವಿ. ಈಗ ನಾಮ, ಈಗ ರಾಜು ಅನ್ನೋ ಹೆಸರಿಗೆ ಏನಿದೆ, ಆ ರಾ ಅಕ್ಷರದಿಂದ ಯಾವ ಸ್ಥಾನ ಸಪೋರ್ಟ್ ಮಾಡುತ್ತೆ, ಎಷ್ಟನೇ ಸ್ಥಾನ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿ ತಗೊಳ್ಳುವಂಥದ್ದು. ಆ ಮನೆಯಲ್ಲಿ 10 ಜನ ವಾಸವಾಗಿದ್ದಾಗ ಎಲ್ಲರಿಗೂ ಆ ಮನೆ ಶುಭ ಫಲ ಕೊಡತ್ತಾ ಅಥವಾ ಸಪೋರ್ಟ್ ಮಾಡುತ್ತಾ ಹೇಗೆ ಅನ್ನೋದಕ್ಕೆ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಯಾವ ರೀತಿ ನಮಗೆ ಅಕ್ಷರ ಬಲ ಅನ್ನೋದು ಸಿಗತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ಇದನ್ನ 9 ಭಾಗಗಳಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತೇವೆ. ಯಾವ ರೀತಿ ಅಥವಾ ಸೈಟ್ ಅನ್ಕೊಳ್ಳಿ. ಈ ಜಾಗದಲ್ಲಿ ನಾವು ಮೊದಲು ದಿಕ್ಕುಗಳನ್ನು ಗುರುತಿಸಿಕೊಂಡು ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ ಮತ್ತು ಈಶಾನ್ಯ, ಈ ರೀತಿಯಾಗಿ ನಾವು ಸೈಟನ್ನ ನಾವು ದಿಕ್ಕುಗಳು ಯಾವ ಯಾವ ಕಡೆಗೆ ಬರುತ್ತೆ ಅನ್ನೋದನ್ನ ಗುರುತಿಸ್ಕೋತೇವೆ. ಗುರುತಿಸ್ಕೊಂಡ ಆದ ಮೇಲೆ ಇಲ್ಲಿ ನಮ್ಮ ಕನ್ನಡ ವರ್ಣಮಾಲೆಯ ಅಕ್ಷರಗಳಲ್ಲಿ ನಮಗೆ ಬರುವಂತ ಅಕ್ಷರಗಳು ಯಾವ್ಯಾವ ಸ್ಥಾನಕ್ಕೆ ಬರುತ್ತೆ, ಬರತಕ್ಕಂತ ಇಡುವಾಗ ಅಥವಾ ಆ ಬಾಗಿಲು ನಮಗೆ ಸಪೋರ್ಟ್ ಮಾಡುತ್ತಾ ಇಲ್ಲ, ಅದರಿಂದ ಅನುಕೂಲತೆ ಆಗತ್ತಾ ಅಥವಾ ಅನಾನುಕೂಲತೆಗಳಾಗತ್ತ ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕೆ ಈ ಸೂತ್ರವನ್ನ ಉಪಯೋಗ ಮಾಡುವಂಥದ್ದು. ಈ ಸೂತ್ರ ಕೂಡ ನಮ್ಮ ವಾಸ್ತು ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳು ತುಂಬಾ ಸಂಶೋಧನೆ ಮಾಡಿ ಇಲ್ಲಿ ಹೆಸರಿಗೆ ತಕ್ಕಂತೆ ಬಾಗಿಲು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಬಂದಾಗ ಇದರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಅದರ ಮೇಲೆ ಯಾವ ರೀತಿ ಪ್ರಭಾವ ಮಾಡುತ್ತೆ, ಜನರ ಮೇಲೆ ಯಾವ ರೀತಿ ಅನುಕೂಲ ಆಗಿದೆ, ಅನಾನುಕೂಲತೆ ಆಗಿದೆ ಅನ್ನೋದನ್ನ ಸಂಶೋಧನೆ ಮಾಡಿಬಿಟ್ಟು ನಂತರ ಇದರ ವಿಚಾರವಾಗಿ ಎಲ್ಲರಿಗೂ ತಿಳುವಳಿಕೆ ಕೊಡುವಂಥದ್ದು ಅಥವಾ ಮನೆ ಕಟ್ಟೋಕ್ಕಿಂತ ಮುಂಚಿತವಾಗಿ ಯಾವ ಬಾಗಿಲ ಇಟ್ಟರೆ ಯಾರ್ಯಾರಿಗೆ ಎಷ್ಟನೇ ಸ್ಥಾನದಿಂದ ಹೇಗೆ ಸಪೋರ್ಟ್ ಸಿಗತ್ತೆ ಅನ್ನೋದನ್ನ ಅದು ನಾನು ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ಹಂತ ಹಂತವಾಗಿ ನಾನು ತಿಳಿಸುತ್ತಾ ಬರುತ್ತೇನೆ. ಈ ರೀತಿಯಾಗಿ ನಮ್ಮ ಗುರುಗಳು ಇದನ್ನ ಸಂಶೋಧನೆ ಮಾಡಿಬಿಟ್ಟು ಎಲ್ಲರಿಗೂ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ, ಇದು ಯಾವುದೇ ರೀತಿ ಪುಸ್ತಕಗಳಲ್ಲಿ ಓದಿ ಅಥವಾ ಯಾವುದೇ ಗ್ರಂಥಗಳಲ್ಲಿ ಓದಿ ಕಂಡುಹಿಡಿದಿರುವಂಥದ್ದಲ್ಲ. ಇದು ಅವರ ಸ್ವಂತ ಪರಿಶ್ರಮದಿಂದ ಸಂಶೋಧನೆ ಮಾಡಿಬಿಟ್ಟು ಇದನ್ನ ಮಾಡಿರುವಂಥದ್ದು. ಇದು 4 ಜನರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಮಗೆ ಕಲಿಸಿಕೊಟ್ಟಿರುವಂಥ ವಿದ್ಯೆಯನ್ನ ನಿಮ್ಮ ಮುಂದೆ ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸಂಚಿಕೆಯಲ್ಲಿ ಇದರ ವಿಚಾರವಾಗಿ ನಿಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇನೆ. ಹಾಗಿದ್ರೆ ನಮ್ಮ ಕನ್ನಡ ವರ್ಣಮಾಲೆಗಳಲ್ಲಿ ಯಾವ್ಯಾವ ಅಕ್ಷರಗಳು ಯಾವ್ಯಾವ ಸ್ಥಾನಕ್ಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ನಾವು ಪೂರ್ವ ದಿಕ್ಕಿಗೆ ತಗೊಂಡಾಗ ಅವರ್ಗ ಅಂತ ಹೇಳ್ತೀವಿ. ಇದಕ್ಕೆ ಅವರ್ಗ ಅಂತ ಹೇಳ್ತೀವಿ. ಅದಿಂದ ಹಿಡಿದು ಅಹವರೆಗೂ ಇದು ನಾವು
ಅ ವರ್ಗ, ಪೂರ್ವ ದಿಕ್ಕು ಅ ವರ್ಗ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತೇವೆ ನಾವು. ಈ ಆಗ್ನೇಯ ದಿಕ್ಕಿಗೆ ಕ ವರ್ಗ ಅಂತ ಹೇಳ್ತೇವೆ. ಈ ಕ ವರ್ಗದಲ್ಲಿ ಖ, ಖ, ಗ, ಘ, ನ ಈ ಅಕ್ಷರಗಳು ಆಗ್ನೇಯ ಸ್ಥಾನಕ್ಕೆ ಬರುತ್ತವೆ. ನಂತರ ದಕ್ಷಿಣ ಭಾಗದಲ್ಲಿ ಯಾವ ಅಕ್ಷರ ಬರ್ತವೆ ಅನ್ನೋದನ್ನ ಈ ದಕ್ಷಿಣ ಭಾಗಕ್ಕೆ ಛ ವರ್ಗ ಅಂತ ಹೇಳ್ತೇವೆ. ಛ, ಛ, ಜ, ಝ, ಞ ಈ ಅಕ್ಷರಗಳು ದಕ್ಷಿಣ ಭಾಗಕ್ಕೆ ಬರುತ್ತವೆ. ನೈಋತ್ಯ ದಿಕ್ಕಿಗೆ ಯಾವ ಅಕ್ಷರಗಳು ಬರುತ್ತವೆ ಅಂದ್ರೆ ಇದಕ್ಕೆ ಟ ವರ್ಗ ಅಂತ ಹೇಳ್ತೇವೆ ನಾವು. ಈ ಟ ವರ್ಗದಲ್ಲಿ ಯಾವ ಅಕ್ಷರಗಳು ಬರ್ತವೆ? ಠ, ಠ, ಢ, ಢ, ನ ಈ ರೀತಿಯಾಗಿ ನೈಋತ್ಯ ದಿಕ್ಕಿಗೆ ಟ ವರ್ಗ ಅಂತ ವಿಂಗಡಣೆ ಮಾಡಿರ್ತೀವಿ. ನಾವು ಪಶ್ಚಿಮ ದಿಕ್ಕಿಗೆ ಥ ವರ್ಗ ಅಂತ ಹೇಳ್ತೇವೆ. ಇಲ್ಲಿ ಯಾವ ಅಕ್ಷರಗಳು ಬರ್ತಾವ ಅಂದ್ರೆ ಥ, ಥ, ಧ, ಧ, ನ ಈ ಅಕ್ಷರಗಳು ಪಶ್ಚಿಮ ದಿಕ್ಕಿಗೆ ಬರ್ತವೆ. ಮತ್ತು ಇಲ್ಲಿ ನಾವು ವಾಯವ್ಯ ದಿಕ್ಕಿಗೆ ಪ ವರ್ಗ ಅಂತ ಹೇಳ್ತೇವೆ. ಪ ವರ್ಗದಲ್ಲಿ ಯಾವ ಅಕ್ಷರ ಬರ್ತಾವ ಅಂದ್ರೆ ಫ, ಫ, ಭ, ಭ, ಮ ಈ ಅಕ್ಷರಗಳು ವಾಯವ್ಯ ದಿಕ್ಕಿನಲ್ಲಿ ಪ ವರ್ಗಕ್ಕೆ ಬರುತ್ತವೆ. ಅದೇ ರೀತಿ ಇಲ್ಲಿ ನಾವು ಉತ್ತರ ದಿಕ್ಕಿಗೆ ತೆಗೆದುಕೊಂಡಾಗ ಇಲ್ಲಿ ಯ ವರ್ಗ ಅಂತ ಹೇಳ್ತೇವೆ. ಇದಕ್ಕೆ ಯ ವರ್ಗದಲ್ಲಿ ಯ, ರ, ಲ, ವ ಈ ಅಕ್ಷರಗಳು ಯ ವರ್ಗಕ್ಕೆ ಬರುತ್ತವೆ. ಅದೇ ರೀತಿ ಇಲ್ಲಿ ನಾವು ಈಶಾನ್ಯ ಭಾಗಕ್ಕೆ ಶ ವರ್ಗ ಅಂತ ಹೇಳ್ತೇವೆ. ಶ ವರ್ಗದಲ್ಲಿ ಶ, ಶ, ಸ, ಹ ಈ ಅಕ್ಷರಗಳು ಬರುತ್ತವೆ. ಇಲ್ಲಿ ನಮಗೆ ಮನೆ ಬಾಗಿಲನ್ನು ಇಡಬೇಕಾದರೆ ಯಾವ ಅಕ್ಷರ ಬಲದಿಂದ ನಮಗೆ ಸಪೋರ್ಟ್ ಸಿಗತ್ತೆ, ಈ ಅಕ್ಷರದಿಂದ ಯಾವ ರೀತಿ ನಾವು ಬಾಗಿಲವನ್ನ ಸೆಟ್ ಮಾಡಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ಹಂತ ಹಂತವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಇಲ್ಲಿ ನಾವು ಪೂರ್ವ ದಿಕ್ಕಿಗೆ ಬಂದಾಗ ಅ ವರ್ಗ ಅಂತ ಹೇಳ್ತೇವೆ. ಇಲ್ಲಿ ಅದಿಂದ ಹಿಡಿದು ಹವರೆಗೂ ಅಕ್ಷರಗಳು ಬರುತ್ತವೆ. ಅದೇ ರೀತಿ ಆಗ್ನೇಯ ದಿಕ್ಕಿಗೆ ನಾವು ತೆಗೆದುಕೊಂಡಾಗ ಇದಕ್ಕೆ ಕ ವರ್ಗ ಅಂತ ಹೇಳ್ತೇವೆ. ಖ ವರ್ಗದಲ್ಲಿ ನಮಗೆ ಖ, ಖ, ಘ, ಘ, ನ ಈ ಅಕ್ಷರಗಳು ಬರುತ್ತವೆ. ಅದೇ ರೀತಿ ದಕ್ಷಿಣ ಭಾಗಕ್ಕೆ ನಾವು ಬಂದಾಗ ದಕ್ಷಿಣ ಭಾಗವನ್ನು ನಾವು ಚ ವರ್ಗ ಅಂತ ಹೇಳ್ತೇವೆ. ಚ ವರ್ಗದಲ್ಲಿ ಛ, ಛ, ಜ, ಝ, ಜ್ಞ ಈ ಅಕ್ಷರಗಳು ಬರುತ್ತವೆ. ಅದೇ ರೀತಿ ನಾವು ನೈಋತ್ಯ ದಿಕ್ಕವನ್ನು ತೆಗೆದುಕೊಂಡಾಗ ನೈಋತ್ಯ ದಿಕ್ಕಿಗೆ ಟ ವರ್ಗ ಅಂತ ಹೇಳ್ತೇವೆ. ಈ ಭಾಗದಲ್ಲಿ ಠ, ಠ, ಢ, ಢ, ನ ಈ ಅಕ್ಷರಗಳು ಬರುತ್ತವೆ. ಅದೇ ರೀತಿ ನಾವು ಪಶ್ಚಿಮ ಭಾಗವನ್ನು ತೆಗೆದುಕೊಂಡಾಗ ಪಶ್ಚಿಮ ದಿಕ್ಕಿಗೆ ಟ ವರ್ಗ ಅಂತ ಹೇಳ್ತೇವೆ. ಟ ವರ್ಗದಲ್ಲಿ ಬರುವಂತ ಅಕ್ಷರಗಳು ಯಾವಂದ್ರೆ ಠ, ಥ, ದ, ಧ, ನ ಈ ಅಕ್ಷರಗಳು ಪಶ್ಚಿಮ ದಿಕ್ಕಿಗೆ ಬರುತ್ತವೆ. ಅದೇ ರೀತಿ ನಾವು ವಾಯವ್ಯ ದಿಕ್ಕವನ್ನು ತೆಗೆದುಕೊಂಡಾಗ ಇದಕ್ಕೆ ಪ ವರ್ಗ ಅಂತ ಹೇಳ್ತೇವೆ. ಪ ವರ್ಗದಲ್ಲಿ ಬರುವಂತ ಅಕ್ಷರಗಳು ಪ, ಫ, ಬ, ಭ, ಮ ಈ ಅಕ್ಷರಗಳು ಪ ವರ್ಗಕ್ಕೆ ವಾಯವ್ಯ ದಿಕ್ಕಿನಲ್ಲಿ ಬರುತ್ತವೆ. ಅದೇ ರೀತಿ ನಾವು ಉತ್ತರ ದಿಕ್ಕವನ್ನು ತೆಗೆದುಕೊಂಡಾಗ ಇದಕ್ಕೆ ಯ ವರ್ಗ ಅಂತ ಹೇಳ್ತೀವಿ. ಯ ವರ್ಗದಲ್ಲಿ ಯ, ರ, ಲ, ವ ಈ ಅಕ್ಷರಗಳು ಬರುತ್ತವೆ. ಅದೇ ರೀತಿ ನಾವು ಈಶಾನ್ಯ ಭಾಗವನ್ನು ತೆಗೆದುಕೊಂಡಾಗ ಈಶಾನ್ಯ ದಿಕ್ಕಿನಲ್ಲಿ ಶ ವರ್ಗ ಅಂತ ಹೇಳ್ತೀವಿ. ಶ ವರ್ಗದಲ್ಲಿ ಬರುವಂತ ಅಕ್ಷರಗಳು ಶ, ಶ, ಸ, ಹ ಈ ಅಕ್ಷರಗಳು ಈ ಸ್ಥಾನದಲ್ಲಿ ಬರುತ್ತವೆ. ಈ ರೀತಿಯಾಗಿ ನಾವು ಈ ದಿಕ್ಕುಗಳಲ್ಲಿ ಅಕ್ಷರ ಯಾವ ಸ್ಥಾನಗಳಿಗೆ ಯಾವ ಅಕ್ಷರಗಳು ಬರುತ್ತವೆ ಅನ್ನೋದನ್ನ ಇಲ್ಲಿ ವಿವರವಾಗಿ ನೋಡಿದ್ದೇವೆ. ಇದನ್ನ ಬರುವ ಸಂಚಿಕೆಗಳಲ್ಲಿ ಇದು ನಮಗೆ ಯಾವ ರೀತಿ ಉಪಯೋಗ ಆಗತ್ತೆ, ಇದನ್ನ ಯಾವ ರೀತಿ ನಾವು ಕನ್ಸಿಡರ್ ಮಾಡ್ಕೋಬೇಕು, ಈ ಹೆಸರು ಬಲಕ್ಕೂ ಮತ್ತೆ ಬಾಗಿಲಕ್ಕೂ ಯಾವ ರೀತಿ ಸಂಬಂಧಗಳಿದೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸುತ್ತಾ ಬರುತ್ತೇನೆ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಮತ್ತು ಈ ಸಂಚಿಕೆಗಳನ್ನ ಬೇರೆಯವರಿಗೂ ಹಂಚಿಕೊಳ್ಳಿ.
ಅವರಿಗೂ ಕೂಡ ವಾಸ್ತು ಜ್ಞಾನಗಳು ತಿಳಿದುಕೊಳ್ಳಲಿ. ಎಲ್ಲರಿಗೂ ಎಲ್ಲ ವಿಚಾರಗಳು ಗೊತ್ತಿರಲ್ಲ. ಪ್ರತಿಯೊಂದನ್ನು ನಾವು ತಿಳಿದುಕೊಂಡು ನಮ್ಮಲ್ಲಿರುವ ಸಮಸ್ಯೆಗಳಿಗೆ ನಾವೇ ಬಗೆಹರಿಸಿಕೊಳ್ಳುವಂತ ಜ್ಞಾನವನ್ನು ಪಡೆದುಕೊಂಡು ನಮ್ಮಲ್ಲಿರುವ ಸಮಸ್ಯೆಗಳಿಗೆ ದೂರ ಮಾಡಿಬಿಟ್ಟು ಒಳ್ಳೆ ದಾರಿಗಳನ್ನು ಕಂಡುಕೊಳ್ಳೋಣ ಅನ್ನುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುತ್ತಾ ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.